ಸಮಂತ, ಅಖಿಲ, ಸಮಂತ. ಡ್ಯಾಡ್, ಏನಾಯ್ತು? ಯಾಕೆ ಹೀಗೆ ಕೂಗಾಡ್ತಿದ್ದೀರಾ? ನಿಮಗ್ ಸ್ವಲ್ಪನೂ ಮನೆ ಜವಾಬ್ದಾರಿ ತಗೋಬೇಕು ಅನ್ನೋ ಬುದ್ಧಿ ಇಲ್ವಾ? ಈಗ ನಾವ್ ಏನ್ ಮಾಡಿದ್ವಿ ಅಂತ ಕೋಪ ಮಾಡ್ಕೋತಾ ಇದೀರಾ ಡ್ಯಾಡ್? ಬೆಳಿಗ್ಗೆ ಎದ್ದ ತಕ್ಷಣನೇ ಅಲಂಕಾರ ಮಾಡ್ಕೊಂಡು ಮನೆಯಿಂದ ಹೊರಗಡೆ ಬರೋದನ್ನ ಮರೆಯೋದಿಲ್ಲ ಅಲ್ವಾ ನೀವು? ಹಾಗೇನೆ ನಮ್ಮನೇಲಿ ಒಂದು ದೇವ್ರ ಮನೆ ಇದೆ. ಅದಕ್ಕೆ ಹೂವಿಟ್ಟು ಅಷ್ಟ ಕುಂಕುಮ ಇಟ್ಟು ಪೂಜೆ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ನೋಡಿ, ದೇವ್ರ ಮನೆ ಹೇಗ್ ಬಿಕೋ ಅನ್ನಿಸ್ತಿದೆ ಅಂತ ನೋಡಿ. ಇದನ್ ಯಾರಾದ್ರೂ ಸಂಸ್ಕಾರವಂತರ ಮನೆ ಅಂತಾರ? ಅದು ಮಾವ, ಕೆಲಸ ಎಲ್ಲ ಮಯೂರಿ ಮಾಡೋದಲ್ವಾ? ಓ, ಕೆಲ್ಸ ಹೇಳಿದ ತಕ್ಷಣನೇ ಮಯೂರಿ ನೆನ್ಪಾಗ್ತಾ ಇದ್ದಾಳ? ಅವಳು ತಾರಕ್ ಜೊತೆ ಊರ್ಗೋಗಿರೋದು ಗೊತ್ತಿಲ್ವಾ ನಿಮ್ಗೆ? ಅವಳಿದ್ರೆ ಮಾತ್ರ ಪೂಜೆ ಮಾಡ್ಬೇಕು ಅನ್ನೋ ಕಾನೂನು ಇದೆಯಾ? ಹೆಣ್ಮಕ್ಳಾಗಿ ನಿಮ್ಗೇನು ಜವಾಬ್ದಾರಿ ಇಲ್ವಾ? ಇದ್ಯಪ್ಪ, ನಾವು ಮಯೂರಿ ಇದ್ದಾಳೆ ಅಂತ ಸುಮ್ನಾದ್ವಿ, ಇವಾಗ ನಾವು ಮಾಡ್ತೀವಿ. ಇಂಥ ಕೆಲ್ಸಗಳನ್ನೆಲ್ಲ ಹೇಳಿಸ್ಕೊಂಡ್ ಮಾಡೋದಲ್ಲ, ತಾನಾಗೆ ಬರ್ಬೇಕು. ಒಂದು ಸಂಸ್ಕಾರವಂತ ಹೆಣ್ಣು ಬೆಳಿಗ್ಗೆನೆ ಎದ್ದು ಮನೆ ಮುಂದೆ ಸಾರಿಸಿ ರಂಗೋಲೆ ಹಾಕಿ ದೇವ್ರ ಪೂಜೆ ಮಾಡ್ತಾರೆ. ಅಂತ ಸಂಸ್ಕಾರ ಚಿಕ್ಕವರಿಂದನೇ ಬರ್ಬೇಕು. ಆದ್ರೆ ನಿಮ್ಗೆ ಕನ್ನಡಿ ಮುಂದೆ ನಿಂತು ಗಂಡ್ ಕಟ್ಲೆ ಮೇಕಪ್ ಮಾಡೋದು ಗೊತ್ತಿದೆ. ಡ್ಯಾಡ್, ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟೊಂದಿಲ್ಲ ಮಾತಾಡ್ತಾ ಇದ್ದೀರಾ? ಒಂದಿನ ದೇವ್ರ ಪೂಜೆ ಮಾಡ್ಲಿಲ್ಲ ಅಂದ್ರೆ ಏನಾಗ್ಬಿಡುತ್ತೆ? ನೀನಾಡೋ ಮಾತಲ್ಲೇ ನಿನ್ಗೆ ಎಷ್ಟು ಬೇಜವಾಬ್ದಾರಿ ಇದೆ ಅಂತ ಗೊತ್ತಾಗ್ತಾ ಇದೆ. ಪೂಜೆ ಮಾಡದೆ ಇದ್ರೆ ಏನಾಗುತ್ತೆ ಅಂತ ಕೇಳ್ತಿದೀಯಲ್ಲ, ಪೂಜೆ ಮಾಡಿದ್ರೆ ಏನ್ ಒಳ್ಳೇದಾಗುತ್ತೆ ಅಂತ ಕೇಳ್ತಿಲ್ವಲ್ಲ ನೀನು? ಇಂಥ ವಿಷಯಕ್ಕೇನೆ ಮಯೂರಿ ಮನೇಲಿರ್ಬೇಕು ಅಂತ ಹೇಳೋದು.